ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರ ಅಂತ್ಯ ಆಗಿದೆ. ಇನ್ನೇನಿದ್ರು ಮನೆ ಮನೆಗೆ ತೆರಳಿ ಗುಪ್ತ ಮತವನ್ನು ಕೇಳುವಂಥ ಸಮಯ. ಈಗ ನಮ್ಮ ಜೊತೆ BJP ಅಭ್ಯರ್ಥಿ ಆದಂಥ ಗಾಯತ್ರಿ ಸಿದ್ದೇಶ್ವರ್ ಮೇಡಮ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಯಾಕಂತಂದರೆ ಅವರು ನಿನ್ನೆ ಬಹಿರಂಗ ಪ್ರಚಾರವಾಗಿ ಕಂಟಿನ್ಯೂಸ್ ಆಗಿ ಮುಗಿಸಿ ಇವತ್ತು ಅವರು ಗೆಸ್ಟ್ ಹೌಸಲ್ಲಿದ್ದಾರೆ. ಅವ್ರನ್ನೇ ಮಾತಾಡ್ಸಿ ಹೋಗ್ತೀನಿ. ಮೇಡಮ್, ಹೇಗೆ ನಡೀತಾ ಇದೆ ಇವತ್ತು ಕೊನೆ ದಿನ ಮತ ಕೇಳೋಕ್ಕೆ ನಿಮ್ಗೆ ಗುಪ್ತವಾಗಿ ಹೇಗೆ ನಡೀತಾ ಇದೆ? ಜನರಿಗೆಲ್ಲ ಏನು ರೆಸ್ಪಾನ್ಸ್ ಹೆಂಗಿದೆ, ಏನಂತೀರಿ? ನಮಸ್ಕಾರ. ನಾನು ಇಲ್ಲಿ ತನಕ ಮಾಡಿರೋದು, ಓಡಾಡಿರೋದು ಅದು ಏನೋ ಶ್ರಮನೂ ಅನ್ನಿಸ್ಲಿಲ್ಲ. ಯಾಕೆಂದರೆ ನನಗಿದು ರೂಢಿಯಾಗಿರೋದ್ರಿಂದ ಎಲ್ಲ ಮತದಾರರು ಒಳ್ಳೆ ಖುಷಿಯಿಂದ ನನ್ನನ್ನು ಅಕ್ಕ ತಂಗಿ ಹಾಗೂ ತಾಯಿ ರೂಪದಲ್ಲಿ ಕಂಡು ನನಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆ ಉರಿ ಬಿಸಿಲಲ್ಲೇ ಅವರೆಲ್ಲ ಅಷ್ಟೊಂದು ನನಗೆ ಸಹಕಾರ ಕೊಟ್ಟಿರೋದು ನೋಡಿದ್ರೆ ಅವ್ರು ಮೋದಿಜಿ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂತಲೂ ಗೊತ್ತಾಯಿತು. ನನ್ನ ಮೇಲೂ ಅವರಿಗೆ ಒಳ್ಳೆಯ ಅಭಿಮಾನ ಇದೆ. ಯಾಕೆಂದರೆ ಇವ್ರು ಕೆಲಸ ಮಾಡ್ತಾರೆ, ಇವ್ರು ನಮ್ಮ ಜೊತೆಯಲ್ಲಿ ಇರ್ತಾರೆ, ನಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತೇಳಿ ಅವರೆಲ್ಲ ನನಗಿನ್ನ ಒಳ್ಳೆಯ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತ ಹೇಳಲಿಕ್ಕೆ. ಕೊನೆ ದಿನ ಮೇಡಮ್, ಇವತ್ತೆಲ್ಲ ತುಂಬ ಕಾರ್ಯಕರ್ತರಿಗೂ ಎಲ್ಲ ಕೆಲವೊಂದಿಷ್ಟು ಸೂಚನೆಗಳನ್ನು ಇಲ್ಲೇ ಇದ್ಕೊಂಡು ಇನ್ಸ್ಟ್ರಕ್ಷನನ್ನು ಕೊಡ್ತಾ ಇದ್ರಿ. ಏನು ನಡೀತಾ ಇದೆ, ಗೇಮ್ ಪ್ಲ್ಯಾನ್ ಎಲ್ಲ ಹೇಗೆ ಅಂತ? ಇದರಲ್ಲಿ ಗೇಮ್ ಪ್ಲ್ಯಾನ್ ಏನೂ ಇಲ್ಲ. ಯಾಕೆಂದರೆ ನಮ್ಮ ಕಾರ್ಯಕರ್ತರು ಅವರು ಹೆಗಲ ಮೇಲೆ ಒಂದು ದೊಡ್ಡ ಭಾರ ಇದೆ. ಈಗ ದೇಶಕ್ಕೆ ಒಳ್ಳೆಯ ನಾಯಕನ ಕೊಡಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಲ್ಲಿದೆ, ಮತ ಬಾಂಧವರಲ್ಲೂ ಇದೆ, ಎಲ್ಲರಲ್ಲೂ ಅದೊಂದಿದೆ. ಯಾಕೆಂದರೆ ಅವ್ರ ಭಾರನ ಇಳಿಸ್ಕೋಬೇಕು ಅಂತಂದರೆ ಈಗ ನಾಳೆ ಬರೋ ಓಟ್ ಹಾಕೋದ್ರ ಮೂಲಕ ಅವ್ರು ತೋರಿಸ್ತಾರೆ, ಒಳ್ಳೆ ನಾಯಕನನ್ನು ಆರಿಸ್ತೀವಿ ಅಂತ ಹೇಳಲಿಕ್ಕೆ ಅವರೆಲ್ಲ ಕಾತರರಾಗಿದ್ದಾರೆ. ಇಲ್ಲೆಲ್ಲ ನಮ್ಮ ಕಾರ್ಯಕರ್ತರು ಬಂದು ಹೇಳಿದಾಗ ನೀವು ಸ್ವಲ್ಪ ಹುಷಾರಾಗಿರ್ರಿ, ನೀವುಗಳು ಬೂತ್ ಮಟ್ಟದಲ್ಲಿಂದ ಕೆಲಸ ಮಾಡಿ ಅಂತ ನಾನು ಅವ್ರುಗಳಿಗೆ ಮತ್ತೆ ಮತ್ತೆ ಹೇಳಿ ಕೆಲಸಗಳಾಗ್ತಾಯಿದೆ. ಇಲ್ಲಿ ಅವರೆಲ್ಲ ಕಾರ್ಯಕರ್ತರೆಲ್ಲ ಬಂದು ನಾವೆಲ್ಲ ಮಾಡ್ತೀವಮ್ಮ ಅನ್ನೋ ಒಂದು ಇದರಲ್ಲಿದ್ದಾರೆ. ನಮ್ಮ ದೇಶಕ್ಕೆ ಒಳ್ಳೆಯ ನಾಯಕನ ನಾವು ಆರಿಸ್ತೀವಿ ಅಂತ ಹೇಳ್ತಾರೆ ಹೊರತು ಮತ್ತೆಲ್ಲ ನಾವೆಲ್ಲ ಅದನ್ನೆಲ್ಲ ನೋಡ್ಕೊಳ್ತೀವಿ ಅಂತ ಒಳ್ಳೆ ಹುಮ್ಮಸ್ಸಿನಿಂದ ಇದ್ದಾರೆ ಕಾರ್ಯಕರ್ತರು. ಮನೆಗಳಿಗೆ ಹೋಗಿ ಈಗ ಮನೆಯಲ್ಲಿ ಕೇಳೋ ಅಂಥ ಇವತ್ತಿನ ದಿನದಲ್ಲಿ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಬೂತಿನ ಕಾರ್ಯಕರ್ತರು ಹೋಗಿ ಕೆಲಸ ಮಾಡಿಬಿಟ್ಟು ಅವರಿಗೆಲ್ಲ ತಿಳುವಳಿಕೆ ಹೇಳಿ ಈಗ ಇನ್ನೂ ಚೆನ್ನಾಗಿ ಹೇಳ್ಬೋದು. ಯಾಕೆಂದರೆ ಮನೆಯಲ್ಲಿ ಒಬ್ಬೊಬ್ಬರನ್ನ ಕೂರಿಸ್ಕೊಂಡು ಹೇಳೋದ್ರಿಂದ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಎಲ್ಲರೂ ಇಬ್ಬಿಬ್ಬರು ಒಂದೊಂದು ಮನೆಗೆ ಹೋದರೂ ಆ ಬೂತಿನ ಪೂರ್ತಿ ಕವರ್ ಮಾಡೋ ಕೆಪಾಸಿಟಿ ಅವ್ರಿಗೆ ಬರುತ್ತೆ. ಹಾಗಾಗಿ ಬೂತ್ ಮಟ್ಟದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಈಗೆಲ್ಲ ಧೈರ್ಯವಾಗಿ ಹೋಗ್ತಾ ಇದ್ದಾರೆ. ಅಂತೂ ಅವ್ರ ಹೆಗಲ ಮೇಲಿರೋ ಭಾರನ ಇಳಿಸ್ಲಿಕ್ಕಾಗಿ ನಾಳೆ ಒಂದೇ ದಿನದಲ್ಲಿ ಇಳಿಸ್ಕೊಳ್ತಾರೆ ಅಂತ ಹೇಳಲಿಕ್ಕೆ 20 ವರ್ಷ ಮುಂದೆ 20 ವರ್ಷ ಫ್ಯೂಚರು ಯಾವ ಥರ ನಮ್ಮ ದೇಶ ನಡೆಸ್ಬೋದು ಅನ್ನೋದಕ್ಕೆ ನಮ್ಮ ಕಾರ್ಯಕರ್ತರಲ್ಲಿ ಅದರ ಉತ್ಸಾಹ ಇದೆ. ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಈಗ ಅವರು ತಮ್ಮ ಕೆಲಸನ ಇವಾಗ ಬೆಳಿಗ್ಗೆಯಿಂದನೇ ಚಾಲೂ ಮಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದನೇ ಶುರು ಮಾಡಿಬಿಟ್ಟು ಸಂಜೆ 5 ಗಂಟೆ ತನಕ ಅವ್ರದ್ದು ಇರುತ್ತೆ ಅನಿಸುತ್ತೆ. 5 ಗಂಟೆ ತನಕನೂ ಅವ್ರು ಮಾಡ್ತಾರೆ. ನನಗೂ ಆದಷ್ಟು ಈಗ ಯಾವುದಾದ್ರೂ ಮನೆಗಳಿಗೆ ಹೋಗಿ ಕಾಣೋದಾದರೆ ಕಂಡುಬಿಟ್ಟು ನಾನು ಎಲ್ಲ ಮತ ಬಾಂಧವರಲ್ಲಿ ಮತ್ತೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ, ನಮ್ಮ ದೇಶದ ಪರಿಸ್ಥಿತಿ ಯಾವುದೇ ರೀತಿ ಇದೆ, ನಮ್ಮ ದೇಶ ನಡೆಸುವಂಥ ನಾಯಕ ಯಾರು ಬೇಕು, ಅದರಿಂದ ನಮ್ಮ ಮಕ್ಕಳ ಭವಿಷ್ಯ ಹೇಗೆ ರೂಪಿಸ್ಬೇಕು, ನಮ್ಮ ರೈತರ ಏಳಿಗೆ ಯಾವ ರೀತಿ ಮಾಡಬೇಕು, ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆನ ಕಾಪಾಡೋದು ಯಾವ ರೀತಿ, ಮತ್ತು ನಮ್ಮ ಮಹಿಳೆಯರ ಸಬಲೀಕರಣ ಯಾವ ರೀತಿ ಮಾಡಬೇಕು ಅಂಥೇಳಿ ಮತ್ತು ಒಳ್ಳೆಯ ನಾಯಕನನ್ನು ಆರಿಸ್ಲಿಕ್ಕಾಗಿ ಅವರಿಗೆಲ್ಲ ಹೇಳಿ ನಾನು ಇನ್ನೊಂದು ಮತದಾನ ಕಡಿಮೆ ಆಗ್ತದೆ. ಕೆಲವೊಂದಿಷ್ಟು ಈ ರಜೆ ಇಟ್ಕೊಂಡು ಕೆಲವೊಂದಿಷ್ಟು ಟೂರ್ಗೆ ಹೋಗ್ಬಿಡೋಣ ಅಂತನೋ ಮನಸ್ಥಿತಿ ಇರ್ತಾರೆ. ಮತದಾನ ಮಾಡಬೇಕು ಅಂತ ಅವ್ರ ಹಕ್ಕನ್ನು ಅವ್ರು ಚಲಾಯಿಸೋಕ್ಕೆ ಏನು ಮನವಿ ಮಾಡ್ಕೊಳ್ತಿರ್ತಾವೆ ಅಂತ? ಇದು ನಮ್ಮ ದೇಶದ ಭವಿಷ್ಯ. ಇದು ಪಂಚಾಯಿತಿ ಚುನಾವಣೆ ಅಲ್ಲ, MLA ಚುನಾವಣೆ ಅಲ್ಲ, ಇದು ದೇಶದ ಭವಿಷ್ಯ ಇರೋದ್ರಿಂದ ನಮ್ಮ ದೇಶನ ಆರ್ಥಿಕ ಸ್ಥಿತಿಯಲ್ಲಿ ಇದ್ದ 12ನೇ ಸ್ಥಾನದಲ್ಲಿ ಇದ್ದಿದ್ದನ್ನು 5ನೇ ಸ್ಥಾನಕ್ಕೆ ತಂದಿದ್ದಾರೆ ಅಂದರೆ ಮೋದಿಜಿಯವರು ನಿಜವಾಗ್ಲೂ ನಾವು ಒಳ್ಳೆಯ ನಾಯಕನನ್ನು ಆರಿಸಿದ್ದೀವಿ. ನಮ್ಮ ದೇಶದ ಒಂದೇ ಅಲ್ಲ, ವಿದೇಶದವರು ಅಂಥ ನಾಯಕ ಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ. ಯಾರೋ ಪಾಕಿಸ್ತಾನದವರು ಅವರೆಲ್ಲ ನಮಗೆ ಬೇಕೇ ಆಗಿಲ್ಲ, ಇಂಥ ಒಳ್ಳೆ ನಾಯಕನ ಬೇಕು ಅಂತ ಅವ್ರು ಹೇಳ್ತಾ ಇರಬೇಕಾದ್ರೆ ಇಂಥ ನಾಯಕನ ಉಳಿಸ್ಕೊಳ್ಳೋ ಕರ್ತವ್ಯ ನಮ್ಮದೆಲ್ಲ ಪ್ರಜೆಗಳದ್ದು ಒಂದು ಕರ್ತವ್ಯ ಆಗುತ್ತೆ. ಯಾಕೆಂದರೆ ನಮ್ಮ ಮಕ್ಕಳ ಭವಿಷ್ಯ ನಾವೇ ರೂಪಿಸ್ಬೇಕು. ನಾವು ರೂಪಿಸ್ಬೇಕಾದ್ರೆ ಮಕ್ಕಳು ಏನೇನು ಕಾಣ್ತಾರೆ, ಬರೀ ಮೋದಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಮೋದಿ ಬಗ್ಗೆ ಅವ್ರಿಗೇನು ತಿಳಿದಿಲ್ಲ. ಮೋದಿ ಬಗ್ಗೆ ಏನು ಅಂದರೆ ಮೋದಿ ಅನ್ನೋದು ಒಂದೇ ಗೊತ್ತು ಹೊರತು ನಾವೆಲ್ಲ ಮೋದಿ ಅನ್ನೋದ್ರಿಂದ ಅವು ಮೋದಿ ಅಂತ ಮಕ್ಕಳು, ಚಿಕ್ಕ ಮಕ್ಕಳುಗಳು ಆ ಮೋದಿ ಅನ್ನೋದ್ರಿಂದ ಆ ಮೋದಿಗೆ
ನಾವು 20 ವರ್ಷ ಅವರು ನಮಗೆ ಹೆಂಗೆ ಗ್ಯಾರಂಟಿ ನಾವು ಅಂತೀವೋ ಅದೇ ರೀತಿ ನಾವು ಮಕ್ಕಳಿಗೆ ಗ್ಯಾರಂಟಿ ಆಗಿರ್ತೀವಿ. ಮಕ್ಕಳುಗಳು ನಮ್ಮ ಭವಿಷ್ಯ ನಮ್ಮ ಅಪ್ಪ ಅಮ್ಮ ನೀವು ರೂಪಿಸ್ತಾರೆ ಅಂತ ಅವ್ರಿಗೆ ಗೊತ್ತು. ನಾವು ಮೋದಿಯವರು ನಮ್ಮ ದೇಶದ ಭವಿಷ್ಯ ರೂಪಿಸ್ತಾರೆ ಅಂತ ನಮ್ಮೆಲ್ಲರಲ್ಲೂ ನಂಬಿಕೆ ಇರೋದ್ರಿಂದ ನಾವು ತಪ್ಪದೆ ಎಲ್ಲರೂ ಮತದಾನ ಮಾಡಿ ನಮ್ಮ ದೇಶದ ಭವಿಷ್ಯವನ್ನು ಕಟ್ಟಿಕೊಡ್ಲಿಕ್ಕೆ ತಾವೆಲ್ಲ ಸಹಕಾರವಾಗಿ ಕಾರಣೀಭೂತರಾಗ್ರಿ. ಒಳ್ಳೆ ನಾಯಕನ ಆರಿಸ್ಲಿಕ್ಕೆ ತಮ್ಮ ಒಂದು ಮತವನ್ನು ಚಲಾಯಿಸಿ ಯಾರೂ ವೇಸ್ಟ್ ಮಾಡ್ದಂಗೆ. ನನಗೆ ಗೊತ್ತಿರಂಗೆ ನನಗೆ ಎಷ್ಟೋ ಜನ ಬೆಂಗಳೂರಿಂದ ಬಂದಿದ್ದೀನಿ, ನಾನು ಮತ ಚಲಾಯಿಸ್ಲಿಕ್ಕಾಗಿ ಬಂದಿದ್ದೀನಿ ಅಂದರು. ನಾನು ನಿನ್ನೆನೂ ಇಲ್ಲಿ ಎಕ್ಸಿಬಿಷನ್ ಇತ್ತು, ಎಕ್ಸಿಬಿಷನ್ಗೆ ಹೋಗಿದ್ದೆ. ಅಲ್ಲಿ ಸಾವಿರಾರು ಜನ ಸಿಗ್ತಾರೆ. ಯಾಕೆಂದರೆ ಭಾನುವಾರ ಇರೋದ್ರಿಂದ ತಂದೆ ತಾಯಿಗಳು ಮಕ್ಳುಗಳು ಕರ್ಕೊಂಬರ್ತಾರೆ ಅಂತ. ಮಕ್ಳುಗಳು ಖುಷಿಯಾಗಿ ಮತ್ತು ತಂದೆ ತಾಯಿಗಳು ಅವ್ರುಗಳು ಖುಷಿಯಾಗಿ ನನ್ನ ಜೊತೆಯಲ್ಲಿ ಬಂದು ನಾವು ನಿಮ್ಮ ಜೊತೆಯಲ್ಲೇ ಇದ್ದೀವಿ, ನಾವೆಲ್ಲ ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ಅವರೆಲ್ಲ ಹೇಳಿದ್ದಾರೆ. ಆದ್ದರಿಂದ ನನಗೆ ದಾವಣಗೆರೆಯಲ್ಲಿ ಎಲ್ಲರ ಸಹಕಾರವೂ ಇದೆ, ಹಳ್ಳಿಗಳಲ್ಲೂ ಸಹಕಾರ ಇರೋದ್ರಿಂದ ನೀವೆಲ್ಲ ಸೇರಿ ಮತ ಮಾತ್ರ ತಪ್ಪದಂಗೆ ಮತ ಹಾಕಬೇಕು ಅಂತೇಳಿ ಎಲ್ಲೆಲ್ಲಿಂದನೂ ಬಂದು ಮತ ಹಾಕ್ತಾರೆ. ಅಂದರೆ ಇಲ್ಲೇ ಇರೋಂಥ ದಾವಣಗೆರೆ ಕ್ಷೇತ್ರದ ನಗರದ ಜನತೆ ನಗರದಲ್ಲಿ ಯಾವ್ಯಾವ ನೋಡ್ರೆ 70-80% ಆದರೂ ಒಳ್ಳೆಯದೇ. ಅದರಿಂದ ತಾವೆಲ್ಲ ಮತದಾನ ಮರಿದಲ್ಲೇ ಮತ ಹಾಕಿ ನಮ್ಮ ದೇಶದ ರಕ್ಷಣೆಯನ್ನು, ದೇಶದ ಸುಭದ್ರತೆಯನ್ನು, ದೇಶವನ್ನು ಕಾಪಾಡಿ ಅಂತ ಹೇಳಿ ನಾನು ಒಂದೆರಡು ಮಾತು ಹೇಳಿ ನನ್ನ ಮನವಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತ್ ಮಾತೆ. ಇದಿಷ್ಟು ದಾವಣಗೆರೆ BJP ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರ ಮಾತು. ಈಗ ದೇಶದ ಭದ್ರತೆಗಾಗಿ ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡೋಕ್ಕೆ ನಿಮ್ಮ ಹಕ್ಕನ್ನು ನೀವೆಲ್ಲರೂ ಕೂಡ ತಪ್ಪದೇ ಚಲಾಯಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.